ಎಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಗೇಮಿಂಗ್ ಯೂನಿವರ್ಸ್ಗೆ. ನಾವಿವತ್ತು ಮತ್ತೆ ಸ್ಕಾರ್ಫಾಲ್ 2.0 ಗೇಮ್ ಆಡ್ಕೊತಿದ್ವಿ. ಹೋದ ವಿಡಿಯೋದಲ್ಲಿ ನಾವು ನೋಡಿದ್ವಿ, ಟ್ರೈನಿಂಗ್ ಗ್ರೌಂಡ್ನ ಎಕ್ಸ್ಪ್ಲೋರ್ ಮಾಡಿದ್ವಿ. ಟ್ರೈನಿಂಗ್ ಗ್ರೌಂಡಲ್ಲಿ ಏನೇನಿತ್ತು, ಟ್ರೈನಿಂಗ್ ಗ್ರೌಂಡಲ್ಲಿ ಸುಮಾರು ವೆಹಿಕಲ್ಸ್ನ ಟೈರ್ ಕೂಡ ಪಂಚರ್ ಮಾಡಿದ್ವಿ. ಈಗ ಒಂದು ಕ್ರಿಸ್ಮಸ್ ಇವೆಂಟ್ ಇದೆ, ಆ ಕ್ರಿಸ್ಮಸ್ ಇವೆಂಟಿದ್ದು ವಿಡಿಯೋ ನೋಡ್ಕೊಂಬರೋಣ. ಓಕೆ, ಕ್ರಿಸ್ಮಸ್ ಇವೆಂಟ್ ಒಂದು ವಿಡಿಯೋ ಹಾಕಿದ್ದಾರೆ. ಅದರಲ್ಲಿ ನೋಡ್ಬೋದು ನಾವು ಹೊಸ ಗನ್ ಸ್ಕಿನ್ಸ್ ಬಿಟ್ಟಿದ್ದಾರೆ, ಕಾರ್ಗೆ ಒಂದು ಸ್ಕಿನ್ ಹಾಕಿದ್ದಾರೆ, ಮತ್ತು ಸುಮಾರು ಚೇಂಜಸ್ ಮಾಡಿದ್ದಾರೆ. ಹಾಗೆ ಲಾಬಿಯಲ್ಲಿ ಕೂಡ ತುಂಬ ಚೇಂಜಸ್ ಮಾಡಿದ್ದಾರೆ. ಮ್ಯಾಪಲ್ಲಿ ಏನಾದರೂ ಚೇಂಜಸ್ ಮಾಡಿದಾರಾ ಅದು ನಂಗೆ ಗೊತ್ತಿಲ್ಲ. ಬನ್ನಿ ಒಂದು ಮ್ಯಾಚ್ ಶುರು ಮಾಡೋಣ. ಮ್ಯಾಚ್ ಸ್ಟಾರ್ಟ್ಸ್ ಇನ್ 45 ಸೆಕೆಂಡ್ಸ್. ಇಲ್ಲಿ 1943 ಅಂತ ಹಾಕಿದ್ದಾರೆ, ಏನಕ್ಕಂತ ಗೊತ್ತಿಲ್ಲ. ಇಲ್ಲೇನು ಕ್ರಿಸ್ಮಸ್ದು ರೆಫರೆನ್ಸ್ ಏನು ಕೊಟ್ಟಿಲ್ಲ ಇವರು. ಬನ್ನಿ, ಗೇಮಲ್ಲೂ ಅಂತೇನು ರೆಫರೆನ್ಸ್ ಕೊಟ್ಟಿರಲ್ಲ ಅನ್ಕೋತೀನಿ. ಮ್ಯಾಪ್ ಗೀಪ್ ಏನೆಲ್ಲ ಚೇಂಜ್ ಮಾಡಿರಲ್ಲ ಅವರು. ಓಕೆ, ಗನ್ ನೋಡ್ಬೋದು, ಸ್ಕೋಪ್, ಟ್ಯಾಂಕ್ಸ್ ಎಲ್ಲ ಇಟ್ಟಿದ್ದಾರೆ. ಹತ್ಬೋದ ಟ್ಯಾಂಕ್ ಇಲ್ಲ, ಓಡಿಸ್ಬೋದ ನೋಡೋಣ ಫಸ್ಟು. ಟ್ಯಾಂಕ್ ಗೇಮಲ್ಲಿ ಏನಾರು ಇದೆಯಾ? ಇದು 3 ಲೈಫ್ ಇದೆ ನಮಗೆ, 3 ಸಲ ನಾವು ಓಟ್ ಆಗ್ಬೋದು. ಓಕೆ, ಫಸ್ಟು ನಾವು ಕಾಲೇಜಲ್ಲಿ ಇಟ್ಕೊಳ್ಳೋಣ. ತುಂಬ ಜನ ಇಟ್ಕೊಳ್ತಾರೆ ಅಂದ್ಕೊಂಡಿದ್ದೀನಿ. ಹೌದು, ತುಂಬ ಜನ ಇಟ್ಕೊಳ್ತಿದ್ದಾರೆ. ಅದಕ್ಕಾಗಿ ಸೈಡಲ್ಲಿರೋ ಮನೆಗೆ ಹೋಗ್ಬಿಡೋಣ ಫಸ್ಟು. ಓಕೆ, ನಮ್ಮ ಕಣ್ಣು ಮುಂದೆ ಒಬ್ಬ ಇಟ್ಕೊಂಡಿದ್ದಾನೆ, ಇವನ್ನೇ ತೊಗೊಳೋಣ. ಓಕೆ, ಗನ್ ಯಾರಿಗೆ ಫಸ್ಟ್ ಸಿಗುತ್ತೋ ಅವ್ರಿಗೆ ಗೆದ್ದಂಗೆ ಗನ್ನು. ಪಕ್ಕ ಅವನಿಗೆ ಗನ್. ಓಕೆ, ಸಿಕ್ಬಿಡ್ತು, ನಮ್ಮನ್ನು ನೋಡ್ದುಬಿಟ್ಟ. ನಮಗೇನಾದ್ರು ಸಿಕ್ಕಿದ್ರೆ ನಾವು ಗೆಲ್ತಿದ್ವಿ, ಅವ್ನಿಗೆ ಸಿಕ್ಕಿದ್ದಕ್ಕೆ ಅವ್ನು ಈ ಮ್ಯಾಚ್ ಗೆದ್ದಿದ್ದಾನೆ. ಓಕೆ, ಮತ್ತೆ ರಿಸ್ಪಾನ್ ಆಗಿದ್ದೀವಿ ಈ ಸಲ. ಅದಕ್ಕೂ ಹೆಂಗಿದ್ರು ರಿಸ್ಪಾನ್ ಆಗಿದ್ವಿ. ಹಾಸ್ಪಿಟಲಿಗೆ ಹೋಗ್ಬಿಡೋಣ, ಯಾಕಂದರೆ ಫಸ್ಟ್ ಮ್ಯಾಚ್ ಸೋತಿದ್ದೀವಲ್ಲ ಡ್ಯಾಮೇಜ್ ತೊಗೊಂಡು. ಇಲ್ಲೂ ತುಂಬ ಜನ ಹೇಳ್ಕೊಂಡಿರ್ತಾರೆ. ಓಕೆ, ಗನ್ ನಮಗೆ ಆಟೋಮೆಟಿಕ್ಕಾಗಿ ಬಂತು. ಎತ್ಕೊಳ್ಳೋಣ ಗನ್ಸ್, ಅದು ಸಿಕ್ಕುತ್ತೆ ಎತ್ಕೊಳ್ಳೋಣ. ಸ್ನೈಪರ್ ಇದು ಇಲ್ಲ. ಓಕೆ, ಇಲ್ಲೇ ನಿಮ್ಮಿದ್ದಾನೆ ಅನಿಸ್ತಿದೆ. ಯಾಕೋ ಫುಡ್ ಫ್ರೆಂಡ್ ಸೌಂಡ್ ಕೇಳಿಸ್ತಿದೆ. ಯಾಕೋ ಶಾರ್ಟ್ ರೇಂಜ್ ಗನ್ ಇಟ್ಕೊಳ್ಳೋಣ. ಮೆಡಿಕಿಟ್ ಇದೆ, ಎತ್ಕೊಂಬಿಡೋಣ ಮೆಡಿಕಿಟ್ನ. ಇಲ್ಲೇ ಇರ್ಬೋದು, ಮೇಲ್ಗಡೆನೇ ಇದ್ದಾನೆ. ನಾವು ಫಸ್ಟ್ ಹೋಗಿ ಅಟ್ಯಾಕ್ ಮಾಡೋದು, ಅವರೇ ಅಟ್ಯಾಕ್ ಮಾಡೋದು ಗಂಟೆ ಕಾಯೋದು. ನಾವೇ ಫಸ್ಟ್ ಹೋಗಿ ಅಟ್ಯಾಕ್ ಮಾಡೋಣ. ಓಕೆ, ಆ ಮನೇಲಿ ಒಬ್ಬ ಇದ್ದಾನ. ಸ್ಕೋಪಲ್ಲಿ ಕಾಣಿಸ್ತಿಲ್ಲ. ಓಕೆ, ಎಲ್ಲೋ ಇದ್ದಾನೆ, ನಿಮಗೆ ಗೊತ್ತಿಲ್ಲ. ಆದರೆ ಫುಡ್ ಫ್ರೆಂಡ್ಸ್ ಮಾತ್ರ ಸಖತ್ತಾಗಿ ಕೇಳಿಸ್ತಿದೆ. ಬನ್ನಿ ಹುಡ್ಕೊಂಡು ಎಲ್ಲಿದ್ದಾನೆ ನೋಡ್ಬೋದು. AC, ಸೋಲಾರ್ ಪ್ಯಾನಲ್ ಕೂಡ ಹಾಕಿದ್ದಾರೆ. ಸೋಲಾರ್ ಪ್ಯಾನಲ್ಗೆ ಶೂಟ್ ಮಾಡೋಣ. ಸೋಲಾರ್ ಪ್ಯಾನಲ್ಗೆ ಶೂಟ್ ಮಾಡಿದ್ರೆ ಏನು ವ್ಯತ್ಯಾಸ ಇಲ್ಲ, ಏನೂ ಆಗಲ್ಲ. ಓಕೆ, ಎಲ್ಲಿದ್ದಾನೆ? ಓಕೆ, ಕಾಣಿಸಿದ್ನಲ್ಲ ಫೈನಲಿ. ಏನು ಶೂಟೇ ಮಾಡ್ತಿಲ್ಲ ಅವನು, ಅಥವಾ ರೇಂಜ್ ತಲುಪ್ತಿಲ್ಲ ಅವನಿಗೆ. ಈಗ ಅವ್ನು ಶೂಟ್ ಮಾಡ್ತಿದ್ದಾನೆ. ಏನು ಇದು ಸ್ಕೋಪು ತುಂಬ ಸ್ಟೇಬಲ್ ಇಲ್ಲ, ಏಮು ತುಂಬ ಸೈಡ್ ಹೋಗುತ್ತೆ. ಅವನು ಕರೆಕ್ಟಾಗಿ ಹೊಡಿತಾಯಿಲ್ಲ, ನಾನು ಕರೆಕ್ಟಾಗಿ ಹೊಡಿತಾಯಿಲ್ಲ. ಓಕೆ, ನಾನು ಹೊಡೆದ್ಬಿಟ್ನಾ? ಓಕೆ, ನನ್ನಲ್ತು ಕೂಡ ತುಂಬ ಕಡಿಮೆ ಇದೆ. ಮೆಡಿಕಿಟ್ ಏನಾರು ಇದೆಯಾ? ಏನೋ ಒಂದು ಸೂಜಿ ಇದೆ, ಚುಚ್ಕೋತಾ ಇದ್ದೀನಿ. ಓಕೆ, ಹೆಲ್ತ್ ಏನು ರಿಕವರ್ ಆಗಲಿಲ್ಲ. ಈಸಿ ಕಿಲ್ ಅನ್ಬೋದು, ಬಾಟ್ ಅನ್ಕೋತೀನಿ ಆ್ಯಕ್ಚುಲಿ. ಯಾಕಂದರೆ ನಾನೇನು ಶೂಟೇ ಮಾಡ್ತಿರ್ಲಿಲ್ಲ ಕರೆಕ್ಟ್ ಹೇಳ್ಬೇಕಂದ್ರೆ. ಮೆಡಿಕಿಟ್ ಇದೆ, ಯೂಸ್ ಮಾಡೋಣ. ಓಕೆ, ಫೈನಲಿ ಒಂದು ಕಿಲ್ ಆಗಿದೆ. ಇಲ್ಲೊಂದು ಮೆಡಿಕಿಟ್ ಇದು. ಓಕೆ, ಮೆಡಿಕಿಟ್ ತೊಗೊಳ್ಳೋಣ ಫಸ್ಟ್ ಹೋಗಿ. ಓಕೆ, ಮೆಡಿಕಿಟ್ ಸಿಕ್ಕಿದೆ, ಯೂಸ್ ಮಾಡೋಣ. ಇಲ್ಲಿ ಫಸ್ಟ್ ಏಡ್ ಅಂತಿದ್ದಾರೆ. ಓಕೆ, ಫಸ್ಟ್ ಏಡ್ನ ಯೂಸ್ ಮಾಡೋಣ. ಈಗ ನೆಕ್ಸ್ಟ್ ಎನಿಮಿನ ಹುಡ್ಕೊಂಡು ಹೋಗೋಣ. ಓಕೆ, ಕೆಳಗಡೆ ಎಲ್ಲ ಈ ಪಕ್ಕ ಎನಿಮಿಸ್ ಇದ್ದಾರೆ, ಕೆಳಕ್ಕೆ ಹೋಗೋಣ. ಓಕೆ, ಏನು ಸಿಕ್ತು ನಮಗೆ? ಓಕೆ, ಇನ್ನೊಂದು ಮೆಡಿಕಿಟ್ ಸಿಕ್ತು ನಮಗೆ, ಫುಲ್ ಮೆಡಿಕಿಟ್. ಓಕೆ, ಎಲ್ಲೋ ಹೊಡಿತಿದ್ದಾನೆ, ಆ ಮನೆ ಮೇಲಿಂದ ಹೊಡಿತಿದ್ದಾರೆ ನೋಡ್ಬೋದು. ಅಂಥ ಒಳ್ಳೆ ಗನ್ ಕೂಡ ನನ್ನ ಹತ್ರ ಇಲ್ಲ. ನೋಡೋಣ, ಆದರೂ ಸ್ಕೋಪ್ ಹಾಕಿ ಹೊಡಿಯೋಕ್ಕೆ ಟ್ರೈ ಮಾಡೋಣ. ಒಂದು ಸತದ ಅನಿಸುತ್ತೆ, ಯಾರು ಬೇರೆಯವ್ರು ಹೊಡೆದ್ಬಿಟ್ಟಿದ್ದಾರೆ. ಓಕೆ, ಇಲ್ಲೇ ಇರ್ಬೋದು ನಿಮಗೆ. ನಿಂತ್ಕೊಳ್ಳೋಣ ಫಸ್ಟು ಆರಾಮಾಗಿ. ಓಕೆ, ಈ ಮೆಡಿಕಿಟ್ ಯೂಸ್ ಮಾಡೋದು ಬೇಡ, ಯಾಕಂದರೆ ಸ್ವಲ್ಪ ಇಲ್ಲೆಲ್ಲ ಹೆಲ್ತ್ ಕಡಿಮೆನೇ ಇದೆ, ಯೂಸ್ ಮಾಡಿಬಿಡೋಣ. ಓಕೆ, ಇಲ್ಲೇ ಹಿಂದೆಯಿಂದ ಬಂದೊಂದು ಶಾರ್ಟ್ ಗನ್ನಲ್ಲಿ ಒಂದೇ ಏಟರ್ ಹೊಡೆದ್ಬಿಟ್ಟಿದ್ದಾನೆ. ಓಕೆ, ಮತ್ತೆ ರೀಸ್ಪಾನ್ ಆಯ್ತಿದ್ದೀವಿ. ಈಗ ಯಾವುದೋ ಒಂದು ಒಳ್ಳೆ ಲೊಕೇಶನ್ ಹಿಡಿಯಲೇಬೇಕು. ಓಕೆ, ಇಲ್ಲೊಂದು ಡ್ರಾಪ್ ಕಾಣಿಸ್ತಿದೆ, ಡ್ರಾಪ್ ಹತ್ರ ಕೂಡ ನೋಡ್ಬೋದು. ಏರ್ ಗ್ಲೈಡರ್ ಸ್ಮೂತಾಗಿ ಕರ್ಕೊಂಡೋಗುತ್ತೆ. ಓಕೆ, ಏರ್ ಡ್ರಾಪ್. ಓಕೆ, ಏರ್ ಡ್ರಾಪಲ್ಲಿ ಏನಿಲ್ವಾ? ಓಪನ್ ಮಾಡಿಲ್ವ ಏರ್ ಡ್ರಾಪು? ಓಕೆ, ಏರ್ ಡ್ರಾಪಲ್ಲಿ ಏನೂ ಇಲ್ಲ ಅನ್ಸು. ಓಕೆ, ಏರ್ ಡ್ರಾಪಲ್ಲಿ ಏನೂ ಇಲ್ಲ ಅನ್ಕೊತೀನಿ. ಹೇಳ್ಕೊಂಡಿದ್ದೆ ವೇಸ್ಟ್ ಆಗ್ಬಿಡ್ತಾ ಅಂತ. ಪರವಾಗಿಲ್ಲ, ನಿಯರೆಸ್ಟ್ ಹೌಸಿಗೆ ಹೋಗ್ಬಿಟ್ಟು ಏನಾರು ತೊಗೊಳ್ಳೋಣ.
ನನಗೆ ಆ್ಯಮೋ ಸಿಕ್ತು, ನಮಗೆ ಒಂದು ಗನ್ ಕೂಡ ಸಿಕ್ತು, ಒಂದು ಶಾರ್ಟ್ ಗನ್ ಸಿಕ್ಕಿದೆ. ಓಕೆ, ಒಂದು ಶಾರ್ಟ್ ಗನ್ ಆರ ಸಿಕ್ಕಿದೆ, ಹತ್ರ ಬಂದರೆ ಹೊಡಿಯೋಕೆ ಈಸಿ ಆಗುತ್ತೆ. ಒಂದು ಹೆಲ್ಮೆಟ್ ಸಿಕ್ತು. ನೋಡ್ಬೋದು ಈ ಮ್ಯಾಪ್ ಲೊಕೇಶನ್ಗೆ ಇವತ್ತೇ ಬಂದಿದ್ದು ಅನ್ಕೋತೀನಿ. ನಮಗೊಂದು ಲೆವೆಲ್ 3 ಬ್ಯಾಕ್ ಪ್ಯಾಕ್ ಸಿಕ್ತು. ಓಕೆ, ಮನೆ ಮೇಲೆ ಹೋಗೋಕ್ಕೆ ದಾರಿ ಮಾಡಿದ್ದಾರೆ. ಇವರೇ ದಾರಿ ಮಾಡಿದ್ಮೇಲೆ ಓದಲ್ಲೇ ಇರೋಕ್ಕಾಗುತ್ತಾ? ನೋಡ್ಬೋದು ಇಲ್ಲೊಬ್ಬ ಎನಿಮಿ ಓಡೋಯ್ತಿದ್ದಾನೆ. ಶೂಟ್ ಮಾಡೋಕ್ಕಾಗುತ್ತಾ? ತಲುಪಲ್ಲ ಅನ್ಕೊತೀನಿ ರೇಂಜು. ಆದ್ರೆ ಶೂಟ್ ಮಾಡೋಕ್ಕೆ ಟ್ರೈ ಮಾಡಿದೆ. ಓಕೆ, ಇಲ್ಲೊಬ್ಬ ಮೇಲ್ಗಡೆ ಇನ್ನೊಬ್ಬ ಇದೆ ನೋಡಿ. ಇವನು ನಮಗೆ ಸ್ಕೆಚ್. ಓಕೆ, ಸ್ನೈಪರ್ ಇಟ್ಕೊಂಡಿದ್ದಾನೆ ಇವನು. ಆಬ್ವಿಯಸ್ಲಿ ಸ್ನೈಪರ್ ಇಟ್ಕೊಂಡ್ರೆ ಅವನಿಗೆ ಅಡ್ವಾಂಟೇಜ್ ಜಾಸ್ತಿ. ನಮ್ಮ ಹತ್ರ ಏನು ಅಡ್ವಾಂಟೇಜ್ ಇಲ್ಲ. ಇಳಿಸ್ಬಿಟ್ಟು ಅಲ್ಲೇ ಹೋಗಿ ಟ್ರೈ ಮಾಡೋಣ. ಅಲ್ಲಿಬ್ಬರಿದ್ದಾರೆ, ಹುಷಾರಾಗಿ ಹೋಗ್ಬೇಕು. ಎಷ್ಟು ಗಂಟೆ ಏನು ಲೂಟ್ ಸಿಗುತ್ತೆ ಲೂಟ್ ಮಾಡ್ಬಿಡೋಣ. ಇಲ್ಲಿ ಸ್ನೈಪರ್. ಓಕೆ, ಒಂದು ಸ್ನೈಪರ್ ಸಿಕ್ತು ನಮಗೆ. ಆ ಸ್ನೈಪರ್ ಇಟ್ಕೊಂಡಿದ್ದೀನಿ ಈಗ. ಓಕೆ, ಸ್ನೈಪರ್ ರೇಂಜ್ ನೋಡೋಣ ಫಸ್ಟು. ಓಕೆ, ಯಾವ ಮೂಲೆಯಿಂದ ಹೊಡೆದು ಬಿಟ್ಟ, ಯಾವುದೋ ಗ್ಯಾಪಲ್ಲ. ಹೇಳಿದ್ನಲ್ಲ ಸ್ನೈಪರ್ ಇಟ್ಕೊಂಡಿದ್ದ, ಹೊಡೆದಿದ್ದಾನೆ. ಈಗ ಮ್ಯಾಚ್ ಮುಗೀತು, ಎಕ್ಸಿಟ್ ಹೊಡೆಯೋಣ. ಓಕೆ, MVP ಸ್ಕ್ರೀನ್ ಟೈಮ್ 7 minutes, ಫಿನಿಶ್ 1, ಅಸಿಸ್ಟ್ 0, ಡ್ಯಾಮೇಜ್ 164. ಓಕೆ, ನಮಗೊಂದು ರಿವಾರ್ಡ್ ಸಿಕ್ಕಿದೆ. CG ಕಾಯಿನ್ 72, 29th 40ಯಲ್ಲಿ 29th ಪ್ಲೇಸ್ ಬಂದಿದ್ದೀನಿ, ಪರವಾಗಿಲ್ಲ. ಓಕೆ, ಕ್ರಿಸ್ಮಸ್ ಇವೆಂಟ್ ಅಂತ ಮ್ಯಾಪಲ್ಲಿ ಏನೂ ಚೇಂಜ್ ಮಾಡಿಲ್ಲ ಇವರು, ಬರೀ ಲಾಬಿ ಮಾತ್ರ ಚೇಂಜ್ ಮಾಡಿದ್ದಾರೆ. ಮತ್ತು SCC ಕಾಯಿನ್ ತೊಗೊಂಡು ಸ್ಪಿನ್ ಮಾಡ್ಬೋದು ರಾಯಲ್ ಸ್ಪಿನ್ನಲ್ಲಿ ನೀವು. ಓಕೆ, ವಿಡಿಯೋ ನಿಮಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸ್ಬೋದು ನೀವು.